90% ಎಲ್ಲ ಬೆಳೆ ಹಾಳಾಗಿ ಹೋಗ್ಬಿಟ್ಟವ. ಇನ್ನು ಕೈ ಸೇರೋದಂತೂ ಎಂಥ ಮಾತನ್ನು ಗೊತ್ತಿಲ್ಲ. ಇನ್ನೂ ತಕ್ಕಣದ್ರಾಗ ನಾವು ಬರೆಸಿಲ್ಲ. ಆದರೂ ಎಕರೆಗೆ 50-60 ಸಾವಿರ ಖರ್ಚು ಮಾಡಿ ಜಳ ಸಂಪೂರ್ಣ ಹಾಳಾಗಿ ಹೋಗ್ಬಿಟ್ಟವ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರ ಆದಷ್ಟು ಬೇಗ ಎಕರೆಗೆ 50 ಸಾವಿರ ಅಂತ ಘೋಷಣೆ ಆಗ್ಬೇಕಂತ ನಮ್ಮ ಅನಿಸಿಕೆ ಐತಿ. ಇಲ್ಲದ್ರೆ ರೈತರಿಗೆ ಇನ್ನೂ ತುಂಬ ಸಮಸ್ಯೆ ಆಗುತ್ತಂತ ನಮಗೆ ಭಾಳ ನೋವೈತಿ. ಅಜಂಪ್ಷನ್ ಇಟ್ಕೊಂಡಿದ್ರು. ಆದರೂ ಅದು ಕೊನೆಗೆ ನಿಸರ್ಗ ನಮಗೆ ಈ ಟೈಪ್ ಅನಾನುಕೂಲ ಮಾಡಿ ಎಲ್ಲ ರೈತರಿಗೇನು ಈ ತೊಂದರೆ ಆಗಿಬಿಡುತ್ತೆ. ಇದನ್ನು ಪರಿಹಾರ ಸಿಗಬೇಕಾದ್ರೆ DC ಅವರು, ನಮ್ಮ ಕೃಷಿ ಇಲಾಖೆ, ಜಾಯಿಂಟ್ ಡೈರೆಕ್ಟರು, DD ಇದನ್ನು ವೀಕ್ಷಣೆ ಮಾಡಿ ಆದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟರೆ ಭಾಳ ಚಲೋ. ಇಲ್ಲಿದ್ದ ರೈತರು ತಮ್ಮ ಅನುಕೂಲ ತಕ್ಕಂಗೆ ಮಾನಸಿಕ ಒತ್ತಡದಿಂದ ಬಳಲ್ತಿದ್ದಾರೆ. ಆದ ಕಾರಣ ಎಲ್ಲರೂ ಆದಷ್ಟು ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಇಡೀ ನಮ್ಮ ಕಾಟಿಗೆ ಹೋಬಳಿಗೆ ಸಂಪೂರ್ಣವಾಗಿ ಪರಿಹಾರಧನ ಕೊಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಭಾಳಷ್ಟು ಹಲವಾರು ತಾಲೂಕಿನಲ್ಲಿಕ್ಕಿನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಅದು ಕಾಟಿಗೆ ತಾಲೂಕಿನಲ್ಲಿ ಇವತ್ತು ಆದಂಥ ಲಾಸ್ ಒಂದು ಹಳ್ಳಿಯಲ್ಲ 16 ಹಳ್ಳಿಯಲ್ಲಿ ಕೂಡ ಕನಿಷ್ಠ ಒಂದು ಎಕರೆಗೆ ಇವತ್ತು 1 ಲಕ್ಷ ಬರೋಂಥ ಆದಾಯ. ಇವತ್ತು ಪ್ರತಿಯೊಬ್ಬ ರೈತನ ಹೊಲದಲ್ಲಿ 50 ಚೀಲ ಬೆಳೀತಿತ್ತು. ಆದರೆ ಇವತ್ತು 50 ಚೀಲ ಬರೀ ಎಕರೆಗೆ 1 ಚೀಲ 2,000 ಲೆಕ್ಕ ಹಾಕಿದ್ರೆ 1 ಲಕ್ಷ ಬರೋಂಥ ಆದಾಯ ಇವತ್ತು ವರ್ಣನ ಕೃಪೆಯಿಂದ ಇವತ್ತು ಪ್ರತಿಯೊಬ್ಬ ರೈತ ಲಾಸ್ ಆದಂಥ ಸಂದರ್ಭ ಇವತ್ತೆಲ್ಲ ಮೀಡಿಯಾ ಮಾಧ್ಯಮದಲ್ಲಿ ನೋಡ್ತೀವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇರಂತ ಇವತ್ತು ಮಂತ್ರಿಗೆ, ಇರಂತ ಶಾಸಕರಿಗೆ ಹಿಂದೆ ನಡೆದಂಥ ಟೈಮ್ನಲ್ಲಿ ಕೂಡ ಭಾಳಷ್ಟು ಅಧಿಕಾರಿಗಳು GPS ಮಾಡಿದ್ರು, ಅಧಿಕಾರಿಗಳು ಪಟ್ಟಿ ಮಾಡಿದ್ರು, ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲ ಹಾಲು ಸರ್ವೆ ಮಾಡಿಸ್ಬಿಟ್ಟು ಇನ್ನೂ ಪರಿಹಾರ ಕೊಡೋಂಥ ಕೆಲಸ ಕೂಡ ಹಿಂದಿನ ಟೈಮ್ನಲ್ಲಿ ಬೆಳೆ ಬಂದು ಹಾನಿ ಆದಾಗ ಕೂಡ ಕೊಟ್ಟಿಲ್ಲ. ಆದ್ರೆ ಇಲ್ಲಿರೋಂಥ ಇವತ್ತು ಜಿಲ್ಲಾಧಿಕಾರಿಗೆ, ಮಂತ್ರಿ ಕೂಡ, ಸರ್ಕಾರಕ್ಕೆ ಇರೋಂಥ ಚೀಫ್ ಮಿನಿಸ್ಟರ್ ಕೂಡ ನಾನು ಭಾಳ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಇವತ್ತು ಇರೋಂಥ ರೈತರ ಪರಿಸ್ಥಿತಿ ನೋಡಿದ್ರೆ, ಯಾಕಂದ್ರೆ ಭಾಳಷ್ಟು ಜನ ಲೀಜ್ ಮಾಡ್ಯಾರ. ಲೀಜ್ ಅಂದರೆ ನಮ್ಮ ಪಕ್ಕದ ನಮ್ಮ ಭಾಷೆಯಲ್ಲಿ ಸಾಗಣೆ ಮಾಡಿದಂಥ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸಾಗಣೆ ಮಾಡ್ಯಾರ. ಇವತ್ತು ಅವ್ರ ಪರಿಸ್ಥಿತಿ ನೋಡಿದ್ರೆ ಇವತ್ತು ಒಬ್ಬ ರೈತ ಮೂರ್ಛೆ ಬಂದು ಹೊಲದಲ್ಲಿ ಬಿದ್ದ, ಒಬ್ಬ ಮನುಷ್ಯ ಹಾರ್ಟ್ ಪ್ರಾಬ್ಲಮ್ ಅಂತ ಹೊಲದಲ್ಲಿ ಬಿದ್ದಾನ. ಇಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ತುಂಬ ಗಮನಿಸಿ ಜಿಲ್ಲಾ ಅಧಿಕಾರಿಯಿಂದ, ದಂಡಾಧಿಕಾರಿಯಿಂದ ಮಾಹಿತಿ ಪಡೆದು ಕನಿಷ್ಠ 15-20 ದಿನದ ಒಳಗೆಲ್ಲ ಇವತ್ತು ಪರಿಹಾರ ಕೊಡಬೇಕಂತ ಈ ರಾಜ್ಯದ ಮುಖ್ಯಮಂತ್ರಿ ವಿನಂತಿ ಮಾಡ್ತಾರೆ. ಯಾಕಂದರೆ ಹಿಂದಿಡಿದಂಥ ಸಂದರ್ಭದಲ್ಲಿ ಕೂಡ 1 ಹೆಕ್ಟೇರ್ ನಾವು 25 ಸಾವಿರ ಕೊಡೋಂಥ ಕೆಲಸ ಇಮ್ಮಿಡಿಯೇಟ್ಲಿ 10 ದಿನದಿಂದ ಮಾಡೋಂಥ ಕೆಲಸ ನಾವು ಮಾಡಿ ಇವತ್ತು ಕೂಡ ಹಿಂದೆ ಇರಲಿ ಕೊಟ್ಟು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಶಾಸಕರಲ್ಲಿ ಅವ್ರ ಮಂತ್ರಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ದೊಡ್ಡದೇನಲ್ಲ. ಕನಿಷ್ಠ 24 ವರ್ಷದೊಳಗೆಲ್ಲ ಬರಗಾಲ ಪರಿಹಾರ ಕೊಡಿಸೋಂಥ ಅವಕಾಶ ಅವ್ರಿಗೆ ಐತಿ. ಮಂತ್ರಿಗಳು ಕೂಡ ಬರಬೇಕು, ರೈತರ ಅಭಿಪ್ರಾಯ ಪಡಿಬೇಕು, ರೈತರ ಹೊಲಗಳಿಗೆ ನೋಡಬೇಕು. ಯಾರೋ ಮತ್ತೆ ಸರ್ಕಾರದಲ್ಲಿ ಅಧಿಕಾರಿಗಳು ಪಟ್ಟಿ ನೋಡ್ಕೊಂಡು ಅಲ್ಲ, ತಾವೇ ಇಂಡಿವಿಜುವಲ್ ಆಗಿ ಬಂದು ರೈತರ ಅಭಿಪ್ರಾಯ ಪಡೆದು ರೈತರ ಕಷ್ಟ ಸುಖ ನೋಡ್ಕೊಂಡು ರೈತರ ಬೇಡಿಕೆ ಕನಿಷ್ಠ 1 ಎಕರೆಗೆ 50 ಸಾವಿರ ಕೊಟ್ಟರೆ ಸ್ವಲ್ಪ 50% ನಮ್ಮ ಸಾಲ ತೀರ್ತಂಬ ಅಭಿಪ್ರಾಯ ನಮ್ಮ ರೈತರದಂದ್ರೆ ಕೂಡ ಸರ್ಕಾರಕ್ಕೆ ನಾವು ಖಂಡಿಸ್ತೀನಿ. 1 ಎಕರೆಗೆ 50 ಸಾವಿರ ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಯಾಕಂದ್ರೆ